ನಾನು ನಿವೃತ್ತ ಪ್ರೊಫೆಸರು ವಿ ಆರ್ ಬಡ್ಗೇರ್ ಮಾಡುವ ಅಭಿನಂದನೆಗಳು ಎಲ್ಲರಿಗೂ. ಹೇಳಿದರೆ ಇತ್ತೀಚೆಗೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಹಿಂದೂ ಧರ್ಮ ಅನ್ನೋದಿಲ್ಲ ಅಂತ. ಅದು ತಪ್ಪು. ಹಿಂದೂ ಅನ್ನೋ ಶಬ್ದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದಾಗ ಸಿಂಧು ಅನ್ನೋ ಶಬ್ದದಿಂದ ಹಿಂದೂ ಅನ್ನೋ ಶಬ್ದ ಬಂದಿದೆ. ಸಿಂಧೂ ನದಿಯ ತೀರದಲ್ಲಿ ಇದ್ದಂಥ ಒಂದು ನಾಗರಿಕತೆ, ಒಂದು ಜನಾಂಗ ಏನಿತ್ತು ಅದು ಮುಖ್ಯವಾದದ್ದು. ಅದೇ ತದನಂತರದಲ್ಲಿ ಬಂದದ್ದು ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಅವರು ಏಷ್ಯಾ ಮೈನರ್ನಲ್ಲಿದ್ದರು. ಅಲ್ಲಿಂದಲೇ ನಮ್ಮ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆಗಳು ಎಲ್ಲವೂ ಬಂದಿರೋದು. ಆವಾಗ ಹಿಂದೂ ಧರ್ಮ ಅನ್ನೋದು ಭಾಳ ವಿಶಾಲವಾದಿ, ಜಗತ್ತಿನ ತುಂಬೆಲ್ಲ, ಎಸ್ಪೆಷಲಿ ಪಾಶ್ಚಾತ್ಯ ಒಂದು ಉತ್ತರ ಭೂಗೋಳವಿದೆ, ಅಲ್ಲೆಲ್ಲ ಇದ್ದದ್ದು. ಅನಂತರ ಅದೆಲ್ಲ ಕಡಿಮೆ ಆಗ್ತಾ ಇತ್ತೀಚೆಗೆ ಬಂದು ಇಲ್ಲಿ ಸಿಂಧೂ ನದಿಯ ತೀರದಲ್ಲಿ ಒಂದು ಜನಾಂಗ ಬೇಡಿಬಿಟ್ಟು ಸ್ಥಾನಿಕರಾಗಿ, ಮುಂಚೆ ಆಕೆ ಹೋದವರು ತಿರುಗಿ ಇಲ್ಲಿ ಬಂದು ತಮ್ಮ ಜೀವನವನ್ನು ನಡೆಸಿದರು. ಅವರು ಮಾಡುವ ಧಾರ್ಮಿಕ ಆಚರಣೆಗಳೇ ದೇವರ ನಂಬಿಕೆ, ಬಹುದೇವತಾ ಒಂದು ಪೂಜೆ, ಇವೆಲ್ಲ ಏನಿದ್ದಾವೆ ಇವು ಹಿಂದೂ ಧರ್ಮದ ಭಾಗ. ಧರ್ಮ ಅನ್ನೋದು ವಿಶಾಲ ಅರ್ಥದಲ್ಲಿ ನಾವು ವಿಚಾರ ಮಾಡಬೇಕು. ಅದರಲ್ಲಿ ಅನೇಕ ಧರ್ಮಗಳು ಅನಂತರ ಹುಟ್ಟಿಕೊಂಡಿವೆ, ಅದು ಬೇರೆ. ಇಟ್ ಈಸ್ ಎ ರಿಲಿಜನ್ ಆಫ್ ರಿಲಿಜನ್ಸ್ ಅಂತ ಹೇಳ್ಬೋದು. ಧರ್ಮಗಳ ಧರ್ಮ ತಾಯಿ ಇದ್ದಂಗೆ, ಅದು ತಾಯಿ ಧರ್ಮ. ಈಗ ತಾಯಿಗೆ ಹೆಂಗೆ ಮಕ್ಕಳಿಗೆ ಆಗ್ತವೆ, ಅದೇ ರೀತಿ ಅನೇಕ ಧರ್ಮಗಳು ಇದರಲ್ಲೇ ಲೇಟ್ ಹುಟ್ಟಿಕೊಂಡು ಬಿಡು. ಅದರಲ್ಲಿನೇ ಅದೇ ಜನಾಂಗ ನೆಕ್ಸ್ಟು ಬಂದು ಗಂಗಾ ತಟದ ತೀರ ಈ ಕಡೆ ಬಂದಿರೋದು ಉಂಟು. ಈ ದೃಷ್ಟಿಯಿಂದ ಅದನ್ನು ಧರ್ಮ ಅಲ್ಲ ಅನ್ನಲಿಕ್ಕೆ ಬರೋದಿಲ್ಲ. ಹಿಂದೂ ಧರ್ಮ, ಹಿಂದೂ ಜನಾಂಗ ಆಚರಣೆಯಲ್ಲಿದ್ದಂಥ ದೇವರ ಕಲ್ಪನೆ ಮತ್ತು ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಆಚರಣೆ ಒಳಗೊಂಡಂತೆ ಅದು ಒಂದು ಧರ್ಮ, ವಿಶಾಲವಾದ ಧರ್ಮ.